ರಾಜಣ್ಣ ವಜಾ ಮಾಡೋ ಮೂಲಕ ಕಠಿಣ ಸಂದೇಶವನ್ನ ಕಾಂಗ್ರೆಸ್ನ ಹೈಕಮಾಂಡ್ ರವಾನಿಸಿದೆಯಾ? ವರಿಷ್ಠರ ಆದೇಶಕ್ಕೆ ಬದ್ಧರಾಗದೇ ಇದ್ದರೆ, ಯಾರಾದರೂ ಕಾಂಗ್ರೆಸ್ ಹೈಕಮಾಂಡ್ನ ಮಾತನ್ನು ಕೇಳದೇ ಇದ್ದರೆ, ಹೈಕಮಾಂಡ್ ಮಾತುಗಳಿಗೆ ವ್ಯತಿರಿಕ್ತವಾಗಿ ಮಾತಾಡ್ತಾ ಇದ್ದರೆ, ಅಂದರೆ ಇದೇ ರಾಜಣ್ಣ ಅವರ ವಿಚಾರದಲ್ಲಿ ಹೇಳೋದಾದರೆ ಅನೇಕ ವಿಚಾರಗಳು, ಮೂರು ಡಿ ಸಿ ಎಂಗಳನ್ನು ಮಾಡಿಬಿಡಿ, KPCC ಅಧ್ಯಕ್ಷ ಹುದ್ದೆ ನನಗೂ ಆಸೆ ಇದೆ, ಬೇಕಿದ್ದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟುಬಿಡ್ತೀನಿ, ಚುನಾವಣಾ ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮಾತಾಡಿದಾಗ ಸರ್ಕಾರ ನಮ್ಮದೇ ಇತ್ತಲ್ವಾ, ಆವಾಗಲೇ ಮತಪಟ್ಟಿ ಸರಿಯಾಗಿ ನೋಡ್ಕೊಳ್ಬೇಕಾಗಿತ್ತು, ಈಗ ಸರಿಯಾಗಲಿಲ್ಲ, ಆಗ ಆ ಥರ ಆಗಲಿಲ್ಲ, ಈ ಥರ ಆಗಲಿಲ್ಲ ಅಂತ ಹೇಳಿದ್ರೆ ಹೇಗೆ? ಈ ತರಹದ ಮಾತುಗಳು ಅಥವಾ ಹಗುರ ಮಾತುಗಳು ಅಥವಾ ಹೈಕಮಾಂಡ್ ಆದೇಶಕ್ಕೆ ವಿರುದ್ಧವಾಗಿರತಕ್ಕಂಥ ಮಾತು, ಇರುಸು ಮುರುಸು ಉಂಟು ಮಾಡುವಂಥ ಮಾತು ಪಕ್ಷಕ್ಕೆ, ಈ ರೀತಿ ಯಾರೇ ಮಾತಾಡಿದ್ರೂ ನಿಮಗೆಲ್ಲ ಇದೇ ಗತಿ ಅನ್ನೋ ಒಂದು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ರವಾನಿಸ್ತಾ ಇದೆ. ಡ್ಯಾಮೇಜ್ ಹೇಳಿಕೆ ನೀಡದಂತೆ ತೀಕ್ಷ್ಣವಾಗಿದೆ ಈ ಸಂದೇಶ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಪಕ್ಷ ವಿರೋಧಿ ಹೇಳಿಕೆಗಳು, ಪಕ್ಷದ ಹೈಕಮಾಂಡ್ ಅಥವಾ ಪಕ್ಷದ ನಾಯಕರ ವಿರೋಧಿ ಹೇಳಿಕೆಗಳನ್ನು ನಾವು ಸಹಿಸುವುದಿಲ್ಲ. ನೀವು ಎಂಥ ನಾಯಕನೇ ಆಗಿರಲಿ, ಎಂಥ ಲೀಡರೇ ಆಗಿರಲಿ, ನಿಮ್ಮ ಪಕ್ಕದಲ್ಲಿ ಯಾರೇ ಇರಲಿ, ಎಂಥ ನಾಯಕನ ಅಭಯನೇ ನಿಮಗಿರಲಿ, ವಿ ಡೋಂಟ್ ಕೇರ್. ಸಿದ್ದರಾಮಯ್ಯನವ್ರ ಆಪ್ತ ಆದರೂ ಆಗಿರಪ್ಪ ಅಥವಾ ಬೇರೆಯವ್ರ ಆಪ್ತರಾದರೂ ಆಗಿರು, ಏನಾಗಿದ್ದರೂ ಕೂಡ ನಾವು ಅದ್ಯಾವುದಕ್ಕೂ ಕೇರ್ ಮಾಡಲ್ಲ ಅನ್ನೋ ಒಂದು ಮೆಸೇಜನ್ನು ಬಹಳ ತೀಕ್ಷ್ಣವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ರವಾನಿಸಿದೆ. ಇಲ್ಲಿ ರಾಜಣ್ಣ ಸಿದ್ದರಾಮಯ್ಯವರ ಬಲಗೈ ಬಂಟ, ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡಂಥ ನಾಯಕ, ಏನೂ ಆಗಲ್ಲ, ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದಿನ ಚುನಾವಣೆಯೂ ಅವರ ನಾಯಕತ್ವದಲ್ಲಿ ನಡೆಯುತ್ತೆ ಅಂತೆಲ್ಲ ಮಾತುಗಳಿತ್ತಲ್ಲ. ಇದರ ಹಿಂದೆ ದಲಿತರ ಸಭೆ ಮಾಡೋ ವಿಚಾರದಲ್ಲಾಗಲಿ, ಊಟ ಕರೆಯೋ ವಿಚಾರ ಆಗಲಿ, ಪಕ್ಷದ ಒಳಗಡೆ ಯಾರಿಗೂ ಬೇಕಾದರೂ ನಾವು ಸಡ್ಡು ಹೊಡೆಯಬಲ್ಲೆವು ಅನ್ನೋ ಮೆಸೇಜ್ ಆಗಿ ಎಲ್ಲವನ್ನೂ ರಾಜಣ್ಣ ಮಾಡ್ತಾ ಇದ್ದದ್ದು ಹೌದು. ಆದರೆ ಇದನ್ನು ಅನೇಕ ಬಾರಿ ಕಂಪ್ಲೇಂಟ್ ಕೂಡ ಹೋಗಿತ್ತು, DK ಶಿವಕುಮಾರ್ ಬಣದಿಂದ ಹೋಗಿತ್ತೋ, ಬೇರೆಯವ್ರ ಕಡೆಯಿಂದ ಹೋಗಿತ್ತೋ, ಬೇರೆ ವಿಚಾರ ಪಕ್ಷ ಕೂಡ ಗಮನಿಸ್ತಾ ಇತ್ತು. ಯಾವಾಗ ರಾಜಣ್ಣ ಈ ಮತಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಪ್ರೆಸೆಂಟೇಷನ್ ಕೊಟ್ಟ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಇಂತಿಂಥ ಕಥೆ ಆಗಿದೆ ಮಹದೇವಪುರದಲ್ಲಿ ಅಂತೆಲ್ಲ ಹೇಳಾದ ಮೇಲೆ, ಸರ್ಕಾರ ನಮ್ಮದೇ ಇತ್ತು, ಮತಪಟ್ಟಿ ನೋಡ್ಕೊಳ್ಳೋಕ್ಕಾಗಲಿಲ್ವಾ, ಈ ಥರ ಸ್ಟೇಟ್ಮೆಂಟ್ ಬಂದ ಮೇಲಂತೂ ಹೈಕಮಾಂಡ್ಗೆ ತುಂಬ ಸಿಟ್ಟು ಬಂದಿದೆ, ಕೋಪ ಬಂದಿದೆ. ಅದೇ ಕಾರಣಕ್ಕೋಸ್ಕರವಾಗಿ ರಾಜಣ್ಣ ತಲೆದಂಡ ಆಯಿತು. ಇದು ಬರೀ ರಾಜಣ್ಣನಿಗಲ್ಲ, ಈ ಥರ ಇನ್ಯಾರಾದರೂ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದರೆ, ಪಕ್ಷ ವಿರೋಧಿ ಹೇಳಿಕೆ ಆದರೂ ಅಷ್ಟೇ, ಹೈಕಮಾಂಡ್ ವಿರೋಧಿ ಹೇಳಿಕೆ ಆದರೂ ಅಷ್ಟೇ, ಇರುಸು ಮುರುಸು ಉಂಟು ಮಾಡುವಂಥ ಹೇಳಿಕೆ ಆದರೂ ಅಷ್ಟೇ, ನಾವು ಸಹಿಸಲ್ಲ ಅನ್ನೋ ಒಂದು ಮಾತನ್ನು ಹೈಕಮಾಂಡ್ ರವಾನಿಸಿದ ಸಂದೇಶವನ್ನು. ಸಚಿವರಾದ ಮಾತ್ರಕ್ಕೆ ನಿಮ್ಮನ್ನು ಯಾರೂ ಕೇಳಲ್ಲ, ಶಿಸ್ತು ಕ್ರಮ ಆಗಲ್ಲ ನಿಮ್ಮ ಮೇಲೆ ಅಂತ ಅಂದುಕೊಂಡಿದ್ರೆ ಅದು ಸುಳ್ಳು. ಆ ಥರ ಭಾವನೆ ಬಿಟ್ಟುಬಿಡಿ. ಎಲ್ಲರೂ ಪಕ್ಷ ಹೈಕಮಾಂಡ್ಗೆ ಬದ್ಧರಾಗಿರಬೇಕು ಅನ್ನೋ ಸಂದೇಶ ಇದೆ ಇದರಲ್ಲಿ. ಹೀಗಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ರಾಜ್ಯ ಕೈ ನಾಯಕರು. ಸಚಿವರ ತಲೆದಂಡ ವಿಚಾರದಲ್ಲಿ ಸಚಿವರು ಮತ್ತು ಶಾಸಕರು ಅಂತರವನ್ನು ಇಲ್ಲಿ ಕಾಪಾಡಿಕೊಳ್ತಾ ಇದ್ದಾರೆ. ಎಲ್ಲಿನ ಸ್ವಾಮಿ ಅಡ್ರೆಸ್ ಕೊಡಲಿಕ್ಕೆ, ಸ್ವಾಮಿ ದೊಡ್ಡ ಮೆಸೇಜ್ ಇದು ಕಾಂಗ್ರೆಸ್ನ ಹೈಕಮಾಂಡ್ನ ಕಡೆಯಿಂದ. ರಾಜಣ್ಣನಂಥ ನಾಯಕನಿಗೆ ನಾವು ಹೀಗೆ ಮಾಡಬಲ್ಲವಾದರೆ ಇನ್ಯಾರನ್ನು ನಾವು ಕೇರ್ ಮಾಡಲ್ಲ ಅಂತ. ರಾಜಣ್ಣ ಕೂಡ ಅನೇಕ ಬಾರಿ ಉಡಾಫೆ ಹೇಳಿಕೆಗಳು ಹೌದು, ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂಥ ಹೇಳಿಕೆನೂ ಹೌದು, ಅಥವಾ ನಾನು ಯಾರಿಗೂ ಕೇರ್ ಮಾಡಲ್ಲ ಇಲ್ಲಿ ಅನ್ನೋ ಮೆಸೇಜನ್ನು ಕೂಡ ರಾಜಣ್ಣ ಕೊಟ್ಟಿದ್ದು ಹೌದು. ಎಲ್ರಿಗೂ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ ಇದೀಗ ಅಂತ. ಖಂಡಿತ ರಾಮಕಾಂತ್, ಸಚಿವ ಸ್ಥಾನದಿಂದ KN ರಾಜಣ್ಣನವರನ್ನು ವಜಾ ಮಾಡಿದ್ದು ಕಾಂಗ್ರೆಸ್ ನಾಯಕರು, ರಾಜ್ಯ ಕಾಂಗ್ರೆಸ್ ನಾಯಕರು ಸೇರಿದಂತೆ ಇತರ ರಾಜ್ಯದ ನಾಯಕರಿಗೂ ಒಂದು ರೀತಿ ಖಡಕ್ ಎಚ್ಚರಿಕೆಯನ್ನು ಹೈಕಮಾಂಡ್ ನಾಯಕರು ರವಾನಿಸಿರುವಂಥದ್ದು. ಯಾಕೆಂದರೆ ಮತಗಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು BJP ವಿರುದ್ಧ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರಾದ್ಯಂತ ಪ್ರತಿಭಟನೆಯನ್ನು ಕೈಗೊಂಡಿರುವಂಥದ್ದು. ನಿನ್ನೆ ದೆಹಲಿಯಲ್ಲಿ ಒಂದು ಕಡೆ ಪ್ರತಿಭಟನೆ ನಡೀತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಸಚಿವ ಸ್ಥಾನದಿಂದ KN ರಾಜಣ್ಣನವರ ವಜಾ ಮಾಡಿರುವಂಥದ್ದು. ಅಂದರೆ ಯಾವಾಗ ರಾಹುಲ್ ಗಾಂಧಿಯವರು ರಾಜ್ಯಕ್ಕೆ ಆಗಮಿಸುತ್ತಾರೆ, ನರೇಂದ್ರ ಮೋದಿಯವರ ಅಂದರೆ ಪ್ರಧಾನಿ ವಿರುದ್ಧ ಆರೋಪವನ್ನು ಮಾಡ್ತಾರೆ, BJP ವಿರುದ್ಧ ಆರೋಪ ಮಾಡ್ತಾರೆ, ಜೊತೆಗೆ 2024ರಲ್ಲಿ ಲೋಕಸಭೆಯ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತಗಳ್ಳತನ ಆಗಿದೆ ಎಂಬ ದೊಡ್ಡ ಒಂದು ಆರೋಪವನ್ನು ಮಾಡಿ ಪ್ರತಿಭಟನೆಯಲ್ಲೂ ಪಾಲ್ಗೊಳ್ತಾರೆ. ಅದಾದ ಬಳಿಕ ಸಚಿವ ರಾಜಣ್ಣನವರು ಒಂದು ಹೇಳಿಕೆ ಕೊಡ್ತಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಇತ್ತು, ಆಗ ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ನಾವು ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತು, ನಾವೇನು ಮಾಡ್ತಾ ಇದ್ವು ಎಂಬ ಹೇಳಿಕೆ ಕೊಟ್ಟಿದ್ದು ಇಡೀ ರಾಜ್ಯಾದ್ಯಂತ, ಜೊತೆಗೆ ಇಡೀ ರಾಷ್ಟ್ರದಲ್ಲಿ ದೊಡ್ಡ ಸಂಚಲನ ಮಾಡಿತ್ತು. ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲೂ ಸಾಕಷ್ಟು ಅಪಸ್ವರಗಳು ಎದ್ದಿದ್ವು. ಅಂದರೆ KN ರಾಜಣ್ಣನವರ ಒಂದು ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದ್ರ ಜೊತೆಗೆ
ಬಿಜೆಪಿ ನಾಯಕರಿಗೆ ದೊಡ್ಡ ಒಂದು ಬ್ರಹ್ಮಾಸ್ತ್ರವಾಗಿ ಸಿಕ್ಕಿತ್ತು. ಹಾಗಾಗಿ ಇದರಿಂದ ಆಚೆ ಬರಬೇಕು, ಪಕ್ಷಕ್ಕೆ ಆಗ್ತಿರುವಂಥ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡಂಥ ಹೈಕಮಾಂಡ್ ನಾಯಕರು ಸಚಿವ ಸ್ಥಾನದಿಂದ ಅವರನ್ನು ವಜಾ ಮಾಡುವಂತೆ CM ಸಿದ್ದರಾಮಯ್ಯನವರಿಗೆ ಒಂದು ಸೂಚನೆ ಕೊಡ್ತಾರೆ. ಆ ಸೂಚನೆ ಆದೇಶದ ಮೇರೆಗೆ ನಿನ್ನೆ ರಾಜಣ್ಣವರನ್ನ ಸಚಿವ ಸ್ಥಾನದಿಂದಲೂ ಕೂಡ ವಜಾ ಮಾಡಿರುವಂಥದ್ದು. ಈ ವಜಾ ಮಾಡಿರೋದು ಒಂದು ಕಡೆ ಹೈಕಮಾಂಡ್ ನಾಯಕರು ನೇರವಾಗಿ ಸಂದೇಶ ರವಾನಿಸಿರುವಂಥದ್ದು. ಅಂದ್ರೆ ಪಕ್ಷದ ಶಿಸ್ತಿಗೆ ಎಲ್ಲರೂ ಭದ್ರವಾಗಿರಬೇಕು. ಸಚಿವರಾಗಿದ್ರು ಅಷ್ಟೇ, ಶಾಸಕರಾಗಿದ್ರು ಅಷ್ಟೇ, ತಾನು ಸಚಿವನಾಗಿದ್ದಾಗ ಯಾವ ರೀತಿ ಒಂದು ಹೇಳಿಕೆಯನ್ನ ಕೊಡಬೇಕು ಅನ್ನೋದು ಕಂಟ್ರೋಲ್ ಆಗಿರಬೇಕು ಎಂಬ ಖಡಕ್ ಸಂದೇಶವನ್ನ ಕೊಟ್ಟಿರುವಂಥದ್ದು. ಜೊತೆಗೆ ಇದು ಎಲ್ಲರಿಗೂ ಒಂದು ಎಚ್ಚರಿಕೆಯ ಸಂದೇಶವನ್ನೋದು ಒಂದು ರವಾನೆ ಆಗಿರೋದು. ಹಾಗಾಗಿ ಒಂದು ಕಡೆ ಶಾಸಕರಾಗ್ಬೋದು, ಸಚಿವರಾಗ್ಬೋದು, ಈ ವಿಚಾರದಿಂದ ಸಾಕಷ್ಟು ಅಂತರವನ್ನು ಕಾಪಾಡ್ಕೊಳ್ತಾ ಇರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.